ವೈದ್ಯರ ಜೀವನದಲ್ಲಿ ಒಂದೊಂದು ಸಲ ವೈದ್ಯರು ಸಾವು ನೋವು ಜನನ ಮರಣ ಇದೆಲ್ಲ ನೋಡಿದರೂ ಸಹ ಕೆಲವೊಮ್ಮೆ ಅವರ ಮನಸ್ಸಿಗೂ ಸಹ ನೋವುಂಟಾಗಿರುತ್ತೆ. ವೈದ್ಯರು ಸಹ ಎಲ್ಲರ ಹಾಗೆ ಮನುಷ್ಯರು, ಅವ್ರಿಗೂ ಸಹ ಕಷ್ಟ ಸುಖ ಇರುತ್ತೆ, ಅರ್ಥವಾಗುತ್ತೆ. ಕೆಲವು ಘಟನೆಗಳು ನಾನು ನನ್ನ ಜೀವನದಲ್ಲಿ ಕಂಡು ಬಂದಿದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ಆಗ ನಿಮಗೂ ಸಹ ನಿಮ್ಮ ಮನಸ್ಸಿಗೂ ಸಹ ನಾವು ಉಂಟಾಗಬಹುದು. ಒಂದು ಸಲ ನಾನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಬರ್ತು ಮಧ್ಯದ ಬರ್ತಲ್ಲಿ ನಾನು, ಕೆಳಗಡೆ ಬರ್ತಲ್ಲಿ ಎರಡು ಎದುರೆದುರು ಬರ್ತಲ್ಲಿ ವೃದ್ಧ ದಂಪತಿಗಳು, ಅವರು ಸಹ ಮಲಗಿದ್ರು. ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ಆಗಿರಬಹುದು. ಟಿ ಹಾಗೇ ವಿಚಾರಿಸ್ಕೊಂಡು ಬರ್ತಾಯಿದ್ರು. ಯಾರಾದರೂ ಡಾಕ್ಟರ್ಸ್ ಇದ್ದೀರಾ, ಯಾರಾದರೂ ಡಾಕ್ಟ್ರ್ ಇದ್ದೀರಾ ಅಂತ ಕೇಳಿಕೊಂಡು ಬರ್ತಾಯಿದ್ರು. ನಾನು ಡಾಕ್ಟ್ರು ಅಂತ ಹೇಳಿದೆ. ನೋಡಿ, ಇಲ್ಲಿ ಇವರು ವಯಸ್ಸಾದವರು ಬಹುಶಃ ಮರಣ ಹೊಂದಿದ್ದಾರೆ. ಅವರು ಹೆಂಡತಿ ಪಾಪ ಅವ್ರಿಗೆ ಗೊತ್ತಿಲ್ಲ, ವಯಸ್ಸಾದವರು, ಅವ್ರು ಸುಮ್ಮನೆ ಕೂತಿದ್ದಾರೆ. ಆದರೆ ಇವರು ಗಂಡ ಉಸಿರಾಡ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಅವರು ಅನುಮಾನ ಪಟ್ಟರು. ಆಗ ನಾನು ನೋಡಿದೆ, ಹೌದು, ಉಸಿರು ನಿಂತೋಗಿತ್ತು. ನಾಡಿ ಬಡಿತ ನೋಡಿದೆ, ನಾಡಿ ಬಡಿತ, ಹೃದಯದ ಬಡಿತ ಇರಲಿಲ್ಲ. ಹೌದು, ಈ ವೃದ್ಧರು ಸತ್ತೋಗಿದ್ದಾರೆ, ಮರಣ ಹೊಂದಿದ್ದಾರೆ ಅಂತ ಹೇಳಿದೆ. ಆಗ ಅವ್ರಿಗೆ ಹೆಂಡತಿಗೆ ಸ್ವಲ್ಪ ಅರ್ಥ ಆಯಿತು ಅನಿಸುತ್ತೆ. ಅವರು ಬಾಯಿ ಕಿವಿನ ಮುಚ್ಚಿಕೊಂಡು ಒಂದು ರೀತಿ ಅವರ ದುಃಖವನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅಷ್ಟೊತ್ತಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅನಿಸುತ್ತೆ. ಮುಂದಿನ ಸ್ಟೇಷನ್ನಲ್ಲಿ ರೈಲ್ವೆ ಡಾಕ್ಟರು ಅವರು ಬಂದು ನೋಡಿ ಬಾಡಿನ ಸತ್ತೋಗಿದ್ದಂಥ ವೃದ್ಧ ಮನುಷ್ಯನ ಕೆಳಗಡೆಗೆ ಇಳಿಸ್ಕೊಂಡು ಬೇರೆ ವಾಪಸ್ ಹೋಗೋದಕ್ಕೆ ಏರ್ಪಾಡು ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ರು. ಇದು ಒಂದು ಘಟನೆ. ಇನ್ನೊಂದು ಘಟನೆ, ಔಟ್ ಪೇಷಂಟಲ್ಲಿ ನಾನು ಚೆಲುವಾಂಬ ಹಾಸ್ಪಿಟ್ಲು, ನಾನು ಔಟ್ ಪೇಷಂಟಲ್ಲಿದ್ದಾಗ, ಚೆಲುವಾಂಬ ಹಾಸ್ಪಿಟ್ಲು ಅಂದರೆ ಗರ್ಭಿಣಿಯರು, ತಾಯಂದಿರು, ಮಕ್ಕಳು ಇವರೆಲ್ಲರೂ ಬರ್ತಾರೆ ಚೆಲುವಾಂಬ ಹಾಸ್ಪಿಟ್ಲ್ ಮೈಸೂರಲ್ಲಿ. ಆಗ ಒಬ್ಬಳು ತಾಯಿ ಒಂದು ಹುಡುಗನ್ನ ಹೆಗಲ ಮೇಲೆ ಹಾಕ್ಕೊಂಡಿದ್ದಾಳೆ. ನಾನು ಹಿಂದ್ಗಡೆಯಿಂದ ನೋಡ್ತಾ ಇದ್ದೀನಿ, ಕೈ ಒಂದು ರೀತಿ ಅಲ್ಲಾಡ್ತಾ ಇದೆ ಜೋರಾಗಿ. ಈಗ ಅದು ನನಗೆ ಅನುಮಾನ ಬಂತು, ಯಾಕೆ ಇದು ಅಂತ. ಆಕೆ, ಸರ್ ಹುಷಾರಿಲ್ಲ ನಮ್ಮ ಹುಡುಗನಿಗೆ ಅಂತಂದ್ಬಿಟ್ಟು ಅಲ್ಲಿ ಮಲಗಿಸಮ್ಮ ಅಂತ ಹೇಳಿದ್ರು ನಮ್ಮ ಪ್ರೊಫೆಸರು. ಹೋಗಿ ಮಲಗ್ಸಕ್ಕೆ ಹೋದರೆ ರಪ್ ಅಂತ ದೇಹ, ಆ ಹುಡುಗನ ದೇಹ ರಪ್ ಅಂತ ಬಿತ್ತು. ಆ ಹುಡುಗ ಸತ್ತೋಗಿದ್ದಾನೆ. ಆ ಸತ್ತೋದಂಥ ಮಗನ ದೇಹವನ್ನು ನನ್ನ ಮಗನಿಗೆ ಹುಷಾರಿಲ್ಲ, ದಯವಿಟ್ಟು ನೋಡಿ ಅಂತ ಅಂದ್ಕೊಂಡು ತಾಯಿ ಕರ್ಕೊಂಬಂದ್ಲು. ಇಲ್ಲಮ್ಮ, ಯಾವಾಗಲೂ ಸತ್ತೋಗ್ಬಿಟ್ಟಿದ್ದಾನೆ ಹುಡುಗ ಇವನು ಅಂತ ಹೇಳಿ ನಮ್ಮ ಪ್ರೊಫೆಸರ್ ಹೇಳಿದ್ರು. ಇನ್ನೊಂದು ಸಲ ನಮ್ಮ ಪ್ರೊಫೆಸರು ಬೆಡ್ ಸೈಡ್ ಕ್ಲಿನಿಕ್ಸ್ ಅಂತ ರೋಗಿಯ ಪಕ್ಕದಲ್ಲಿ ಪಾಠ ಹೇಳೋದು ವಾರ್ಡಲ್ಲಿ. ಅವರು ಡೀಟೇಲಾಗಿ ನಮ್ಮ ಒಬ್ಬ ಸ್ನೇಹಿತ ಪ್ರೆಸೆಂಟ್ ಮಾಡ್ತಿದ್ದಾನೆ, ಹಿಸ್ಟ್ರಿ ಈ ಥರ ಎಕ್ಸಾಮಿನೇಷನ್ ಮಾಡಿದೆ ಹಾಗೆ ಹೀಗೆ ಅಂತೆಲ್ಲ ಡೀಟೈಲಾಗಿ ಪ್ರೆಸೆಂಟ್ ಮಾಡ್ತಿರೋದನ್ನು
ಮಾಡ್ತಿದ್ದದನ್ನು ನಮ್ಮ ಪ್ರೊಫೆಸರ್ ಡೀಟೈಲಾಗಿ ಒಂದೊಂದೇ ವಿಷಯವನ್ನು ಅವರು ವಿವರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾಡ್ತಾಯಿದ್ರು. ನಾನು ರೋಗಿಯ ಕಾಲ ಹತ್ರ ನಿಂತಿದ್ದೆ. ನಾನು ಸುಮ್ಮನೆ ಅದೊಂದು ರೀತಿ ಇದು ಕಾಲನ್ನ ನೋಡೋದು, ಕಾಲೇನಾದ್ರು ಊತ ಇದೆಯಾ ಅಂತ ನೋಡೋದು. ಆ ನಂತರ ಕಾಲಿನಲ್ಲಿ ಪೋಸ್ಟೀರಿಯರ್ ಟಿಬಿಯಲ್ ಆರ್ಟ್ರಿ ಅಲ್ಲೂ ಸಹ ನಾಡಿ ಬಡಿತ ನೋಡಬಹುದು. ಎಲ್ಲರೂ ಈಗ ನಾಡಿ ಬಡಿತ ಅಂತಂದರೆ ಕೈನಲ್ಲಿ ರೇಡಿಯಲ್ ಆರ್ಟ್ರಿ, ಅದೇ ರೀತಿಯಲ್ಲಿ ಕಾಲಿನಲ್ಲೂ ಸಹ ಬಲಭಾಗದಲ್ಲಿ ಒಂದು ಮೂಳೆಯ ಪಕ್ಕದ ಕೆಳಭಾಗದಲ್ಲಿ ನಾಡಿ ಬಡಿತವನ್ನು ನೋಡಬಹುದು. ನಾನು ಸುಮ್ಮನೆ ಬೆರಳನ್ನ ಇಟ್ಟೆ, ನನಗೆ ನಾಡಿ ಬಡಿತ ಬರಲಿಲ್ಲ. ನನಗೆ ನಾಡಿ ಬಡಿತ ಇದೆಯೇನೋ ಅಂತ ನೋಡಿದ್ರೆ ನಾಡಿ ಬಡಿತ ಇರಲಿಲ್ಲ. ಸರ್, ದ ಪೋಸ್ಟೀರಿಯರ್ ಟಿಬಿಯಲ್ ಆರ್ಟ್ರಿ ಪಲ್ಸೇಷನ್ ಈಸ್ ನಾಟ್ ದೇರ್ ಅಂತ ಹೇಳಿದೆ. ಅವರು ಭಾಳ ಕಟ್ನಿಟ್ಟಾದಂಥ ಪ್ರೊಫೆಸರ್ ಅವರು. ಅಂದರೆ ಅವ್ರ ಹತ್ರ ಮಾತಾಡೋದಕ್ಕೆ ಎಲ್ಲರೂ ಹೆದರುತ್ತಿದ್ದರು. ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರು ಸಹ ಮೆಡಿಸಿನ್ ಪ್ರೊಫೆಸರ್ ಬೈದ್ಬಿಡ್ತಿದ್ರು. ನಾನು ಹಾಗೆ ಹೇಳಿದ ತಕ್ಷಣವೇ ಅವರು ಕಣ್ಣು ಬಿಟ್ಟು ಆಮೇಲಿಂದ ಪೇಷಂಟ್ನ ನೋಡಿದ್ರು. ರೋಗಿ ಯಾವಾಗಲೂ ಸತ್ತೋಗಿದ್ದೆ. ನಾನು ಹೇಳಿದ್ದು ಇಲ್ಲಿ ಪಲ್ಸ್ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದ್ದು ಹೌದು. ಮನುಷ್ಯ ಮರಣ ಹೊಂದಿದ್ದ. ಆಗ ಕಡೆಯವರಿಗೆ ಹೇಳಿ ಈ ಥರ ಅವರು ಬಂದು ಅವರ ಸಂಬಂಧಿಕರು ಬಂದು ಎಷ್ಟು ಗಂಟೆ ಪ್ರಾಣ ಹೋಯಿತು ಅಂದರೆ ಇದು ಲೆಕ್ಕಾಚಾರ ಜಾತಕ ಇದು ಅದನ್ನು ಎಷ್ಟು ಗಂಟೆ ಪ್ರಾಣ ಹೋಯಿತು ಅಂತ ಕೇಳಿದ್ರು. ಇಲ್ಲ, ಈಗ ಸ್ವಲ್ಪ ಹೊತ್ತಾಗಿರ್ಬೋದು ಪ್ರಾಣ ಹೋಗಿ, ಮರಣ ಹೊಂದಿದ್ದಾರೆ ಅಂತ ಹೇಳಿದ್ದಾಯಿತು. ಇನ್ನೊಂದು ಘಟನೆ, ಆಪ್ರೇಷನ್ನು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್, ಕರುಳಿನ ಅಡಚಣೆ ಆಗಿದೆ ಒಬ್ಬ ಹುಡುಗ, ಸುಮಾರು ಒಂದು 5 ವರ್ಷ ಹುಡುಗ, ಭಾಳ ಮುದ್ದಾಗಿದ್ದ. ನಾರಾಯಣ, ಕೃಷ್ಣ, ಹರಿ, ಮುಕುಂದ, ನೋವು ತಡಿಲಾರದೆ, ನಾನು ನೋವು ತಡೆಯೋಕ್ಕಾಗ್ತಾಯಿಲ್ಲ ಅಪ್ಪ, ತಡೆಯೋಕ್ಕಾಗ್ತಿಲ್ಲ ಅಂತ ಪಾಪ ನರಳ್ತಾ ಇದ್ದಾನೆ. ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್. ಆಪ್ರೇಷನ್ ಥಿಯೇಟ್ರ್ ಮುಂದೆ ಸರ್ಜನ್ನು ನಾನು ಅಸಿಸ್ಟ್ ಮಾಡೋದಕ್ಕೆ, ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ನು ಭಾಳ ಹೆಸರಾಂತ ಸರ್ಜನ್ನು. ಅವರು ಆ ಹುಡುಗನ ತಂದೆ ತಾಯಿಗೆ ವಿ ಹ್ಯಾವ್ ಟು ಇನ್ಫಾರ್ಮ್ ದ ಸೀರಿಯಸ್ನೆಸ್ ಆಫ್ ದ ಕಂಡೀಷನ್, ಈ ಒಂದು ತೀವ್ರತರ ಪರಿಣಾಮ ಆಗ್ಬೋದು, ಹುಡುಗ ಮರಣ ಹೊಂದ್ಬೋದು, ಅದನ್ನು ನಾವು ಹೇಳಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳಿದ್ರು. ಹೋಗಿ ಒಂದು ಕಡೆಗೆ ಕರ್ಕೊಂಡೋಗಿ ಹುಡುಗನ ತಂದೆ ತಾಯಿಗೆ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ, ಆದರೆ ಹೇಳೋದಕ್ಕಾಗಲ್ಲ ಅಂತ ಹೇಳಿ ಆಪ್ರೇಷನ್ ಮಾಡಿದ್ರು. ಹುಡುಗನ ಕರುಳು ಸುಮಾರು ಒಂದು ಅರ್ಧ ಅಡಿಯಷ್ಟು ಕೊಳ್ತೋಗಿತ್ತು. ಅದನ್ನು ಕಟ್ ಮಾಡಿ ತೆಗೆದು ಹೊಲಿದು ಹುಡುಗ ಬದುಕೊಂಡೆ. ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ, ನಾನು ಅಲ್ಲಿ ಇದ್ದವನು, ಆ ಹುಡುಗ ಮುದ್ದಾಗಿ ಮಾತನಾಡ್ತಾ ಇದ್ದನು, ನರಳ್ತಾ ನಾರಾಯಣ, ಮುಕುಂದ ಅಂತ ಹೇಳ್ತಿದ್ದದ್ದು ಇವತ್ತಿಗೂ ಸಹ ಕಣ್ಣಿಗೆ ಕಟ್ಟದಾಗಿದೆ. ಆ ಹುಡುಗ ಬದುಕೊಂಡೆ. ಇನ್ನೊಂದು ಸಲ ಒಂದು ಲೇಡಿ ಗರ್ಭಕೋಶ ಹರಿದು ಹೋಗಿದೆ. ಆಪ್ರೇಷನ್ ಮಾಡಬೇಕು, ರಕ್ತ ಬೇಕು, ಸಾಕಷ್ಟು ಬಾಟ್ಲ್ ರಕ್ತ ಬೇಕು. ಯುಟ್ರಸ್ ರಪ್ಚರ್, ಗರ್ಭಕೋಶ ಹರಿದು ಹೋಗಿದೆ. ಆ ಥರ ಸೀರಿಯಸ್ ಕಂಡೀಷನಲ್ಲಿ ಬಂದು ಆಕೆ, ನಾವೆಲ್ಲರಿಗೂ ಗೊತ್ತು, ಸರ್ಜನ್ಗೂ ಗೊತ್ತು, ನಾವು ಆಪ್ರೇಷನ್ ಮಾಡೋದೇನೋ ಮಾಡ್ತೀವಿ, ಆದರೆ ಬದುಕಿ ಉಳಿಯತಕ್ಕಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಅಂತ ನಾವೆಲ್ಲರೂ ನಾವು ವಿಚಾರ ಮಾಡ್ತಾ ಇದ್ದೀವಿ.
ಆದರೆ ಆಕೆ ಆಯಾ ಮೇಲೆ, ಸಿಸ್ಟ್ರ್ ಮೇಲೆ ಒಂದೇ ಸಮಯ ರೇಗ್ತಾ ಇದ್ಲು. ಯಾಕೆ ಅಲ್ಲಿ ಇದು ಮಾಡ್ತೀರಾ, ಸ್ವಲ್ಪ ನಿಧಾನಾಗಿ ಮಲಗಿಸಿ, ಏನು ಈ ರೀತಿ ಎಲ್ಲರ ಮೇಲೂ ರೇಗ್ತಾ ಇದ್ಲು. ನಾವು ಈ ಜೀವನ, ಮಾನವನ ಜೀವನ ನೀರ ಮೇಲಿನ ಗುಳ್ಳೆಯಂತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವಳು ಮರಣ ಹೊಂತಾಳೆ. ಆ ಗರ್ಭಕೋಶ ಹರಿದೋಗಿದೆ, ಹೊಟ್ಟೆಯೆಲ್ಲ ರಕ್ತ ಇದೆ. ರಕ್ತ ಎಷ್ಟು ರಕ್ತ ಕೊಟ್ಟರೂ ಸಾಲಲ್ಲ, ರಿಪೇರಿ ಮಾಡೋದಕ್ಕಾಗಲ್ಲ. ಏನೋ ಆಪ್ರೇಷನ್ ಮಾಡಿ ನೋಡಿ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಪ್ರೊಫೆಸರು. ಆದರೆ ಆಕೆ ಆ ರೀತಿ ಅರ್ಚಾಡ್ತಾ ಇದ್ದಿದ್ದು ನೋಡಿ ನಮಗೆ ಒಂದು ರೀತಿ ಬೇಸರ ಆಯಿತು. ಸ್ನೇಹಿತರೆ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣನವರು ಅವರ ವಚನದಲ್ಲೂ ಸಹ ಹೇಳಿದ್ದಾರೆ, ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದು ಸಹ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ದ್ವೇಷ ಮಾಡೋದು, ಅತ್ಯಾಚಾರ, ಅನಾಚಾರ, ಕೊಲೆ, ದರೋಡೆ ಇದೆಲ್ಲ ನೋಡಿದರೆ ಭಾಳಷ್ಟು ಮನಸ್ಸಿನ ನೋವಾಗುತ್ತೆ. ತಿಳಿದಂಥ ವಿಚಾರವನ್ನು ದಯವಿಟ್ಟು ಬೇರೆಯವ್ರಿಗೆ ಹೇಳಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.